ಹಾಯ್ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ವ್ಲಾಗ್ ಬಂದ್ಬಿಟ್ಟು ಬೆಳಗ್ಗೆದೆ. ಇದು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೆ. ನೋಡ್ತಾ ಇರ್ಬೋದು ನೀವು, ನನ್ನ ಮಗಳು ರಂಗೋಲಿ ಹಾಕ್ತಾಯಿದ್ದಾಳೆ. ಏನೋ ಗೊತ್ತಿಲ್ಲ, ಯಾವ ದೇವ್ರಿಗೆ ಏನೋ ಕೊಡ್ತಾ ಗೊತ್ತಿಲ್ಲ, ರಂಗೋಲಿ ಹಾಕ್ತಾವಳೆ. ಪ್ಲೀಸ್ ಯಾರ್ಯಾರು ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಾಯಿದ್ದಾಳೆ. ನಾನು ಇನ್ನೂ ಎದ್ದೇ ಇರಲಿಲ್ಲ, ಅಷ್ಟು ಬೇಗ ಎದ್ದು ರಂಗೋಲಿ ಎಲ್ಲ ಹಾಕ್ತಾಯಿದ್ದವಳು. ನೋಡಿ ತುಂಬ ಖುಷಿ ಆಯಿತು. ಬಾಗಿಲಿಗೂ ಕೂಡ ಅವಳೇ ನೀರು ಹಾಕಿ ತೊಳೆದಿದ್ದಾಳೆ. ಮತ್ತು ಗಿಡಗಳಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕ್ತಾಯಿದ್ಲು. ನಾನು ಎದ್ದು ನೋಡಿದೆ. ನಾನು ಹೇಳೋಕ್ಕೆ ಮುಂಚೆನೇ ಸರ್ಪ್ರೈಸ್ ಅಂದ್ಕೊಂಡು ಕೊಡ್ಬೇಕಂದ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ಲು. ತುಂಬ ಖುಷಿ ಆಯ್ತು ನನಗೂ. ಮತ್ತು ಬ್ಲೌಸು ಕೂಡ ನಾನು ಸಾಯಂಕಾಲ ಬಂದು ಬ್ಲೌಸು ಸ್ಟಿಚ್ ಮಾಡಿರೋವಂಥದ್ದಿದು. ತುಂಬ ಚೆನ್ನಾಗಿತ್ತು, ನನಗಿಷ್ಟ ಆಯಿತು. ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂದ್ಬಿಟ್ಟು ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಅಂದ್ಕೊತೀನಿ ಎಲ್ಲರಿಗೂ. ನಾನು ಕೆಲಸಕ್ಕೆ ಹೋಗಿ ಮುಗಿಸ್ಕೊಂಡು ನೈಟು ಎಲ್ಲ ಅಡುಗೆ ಎಲ್ಲ ಆಗಿ ಊಟ ಎಲ್ಲ ಆದಮೇಲೆ ಮಾಡುವಂತಹ ಕೆಲಸ ಇದು. ಒಂದು ಬ್ಲೌಸು ಹೊಲಿತೀನಿ, ಡೈಲಿ ಒಂದೊಂದು ಬ್ಲೌಸು ಹೊಲಿಬೋದು ಮನೆ ಕೆಲಸ ಮಾಡಿಕೊಂಡು. ಡ್ಯೂಟಿಗೆ ಹೋಗಿ ಬಂದುಬಿಟ್ಟು ನಾನು ಬ್ಲೌಸ್ ಹೊಲ್ಕೊತೀನಿ ನಾನು. ಮತ್ತು ನಾನು ಅಂಗಡಿಗೆ ಲೈನಿಂಗ್ ಬೇಕಾಗಿತ್ತು, ಹೋಗಿದ್ದೆ. ಅಲ್ಲಿ ಹಬ್ಬ ಅಲ್ವಾ, ದಸರಾ ಹಬ್ಬ, ತುಂಬ ಐಟಮ್ಸ್ ಎಲ್ಲ ತಂದಿದ್ರು ಅವರು. ಹಾಗಾಗಿ ಅದನ್ನೆಲ್ಲ ನಾನು ವಿಡಿಯೋ ಮಾಡಿ ತೋರಿಸ್ಬೇಕನ್ನಿಸ್ತು. ಹಾಗಾಗಿ ಇದನ್ನು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ನಾನೇನೋ ಶಾಪಿಂಗ್ ಎಲ್ಲ ಏನು ಮಾಡಿಲ್ಲ. 1-2-3 ಸ್ಟಿಕ್ಕರ್ ಪ್ಯಾಕ್ಸ್ ತೊಗೊಂಡೆ. ನನ್ನ ಮಗಳಿಗೂ ಒಂದು, ನನಗೊಂದು. ಏನೇನೋ ತುಂಬ ಐಟಮ್ಸ್ ಎಲ್ಲ ಇಟ್ಟಿದ್ರು ಈ ಸಾರಿಯ, ಚೆನ್ನಾಗಿದ್ವು. ನೋಡಿ ನಿಮ್ಗೆ ಇಷ್ಟ ಆದರೆ ಬಂದು ನೀವು ಕೂಡ ತೊಗೊಳ್ಳಿ. ತುಂಬ ಕಮ್ಮಿಯೆಲ್ಲ ಹಾಕ್ಕೊಡ್ತಾರೆ ಇವರು, ಸ್ವಲ್ಪ ಕಮ್ಮಿ ಮಾಡ್ತಾರೆ, ಜಾಸ್ತಿ ಎಲ್ಲ ಹೇಳಲ್ಲ ಇವರು. ಐಟಮ್ಸ್ ಎಲ್ಲ ಮಾತ್ರ ಸೂಪರಾಗಿರುತ್ತೆ. 10 ರೂಪಾಯಿ 5 ರೂಪಾಯಿ ಜಾಸ್ತಿ ಇದ್ರೂ ಐಟಮ್ ಮಾತ್ರ ಚೆನ್ನಾಗಿರುತ್ತೆ ಇವ್ರ ಅಂಗಡಿಯಲ್ಲಿ. ಇಲ್ಲೇ ನಾನು ತೊಗೊಳ್ಳೋದು ಎಲ್ಲ ಐಟಮ್ಸೂ. ಇಲ್ಲಿ ಸಿಕ್ಕಿಲ್ಲ ಅಂದರೆ ಸ್ವಲ್ಪ ದೂರ ಹೋಗಿ ತೊಗೊಂಬರ್ತೀನಿ, ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ. ಯಾವುದೋ ಒಂದು ಅಪರೂಪ ಒಂದು ಐಟಮ್ ಸಿಗಲ್ಲ ಅಷ್ಟೇ. ಮತ್ತು ಮಕ್ಕಳದು ಚಾಟು ಕೂಡ ಇಟ್ಟಿದ್ದಾರೆ. ಎಲ್ಲ ಪ್ರತಿಯೊಂದು ಐಟಮ್ ಇಟ್ಟಿದ್ದಾರೆ ಫ್ರೆಂಡ್ಸ್. ಲಚ್ಚಿ ಇಲ್ಲಿ ಅಣ್ಣ ಇಲ್ಲಿ ಬಾಬಾ. ಎಪ್ಸು ಅವನ್ನ ಎಪ್ಸು. ಅಮುಕು ಹಿಡ್ಕೊಂಡು ಹಂಗೆ ಅಮುಕು ಬಗ್ಗಾಕೊಡು ಅಮುಕ್ಲ. ಸ್ಟ್ರಾಂಗ್ ಅದು, ಅಲ್ಲೂ ಮುರಿದೋದ್ರು ಬಿಡಲ್ಲ. ಲಚ್ಚಿ ಬರೋದು ಮಾಡ್ತೀಯಾ? ಬಾಯ್ಲಿ ಲಚ್ಚಿ, ಬಾ ಅಣ್ಣ. ಅಣ್ಣನ ಎಪ್ಸು ಅಣ್ಣನ. ಲಚ್ಚಿ ಹೊಡೆದ ಇರು ಫಸ್ಟ್ ಕೆರ್ಕೋತೀನಿ ಅಂತ ಕೆರ್ಕೊಂಡಾಯ್ತಲ್ಲ ಈಗ. ಎದ್ದು ಹೋಗೋಣ ಕೆಳಗಡೆ ಅಂತ ಹೇಳಿತಾರದು. ಸಿಟ್ಟು ಹತ್ತದ ಈಗ, ಅದಕ್ಕೆ ಎಗಿರ್ತದೆ ಮ್ಯಾಕ್ಗೆ. ಮ್ಯಾಕ್ ನೆಗೆದು ಬಿಡ್ತದೆ ಸಿಟ್ಟು ಹತ್ಬಿಟ್ರೆ. ಲಚ್ಚಿ ಬಾ, ಎಪ್ಸವನ್ನ ನಡೆ ಹೋಗೋಣ ಕೆಳಗೆ ಅನ್ನ. ಕಡ್ಡಿ.
ಮತ್ತು ನನ್ನ ಮಗಗೆ ಯಾಕೋ ಬಾಯೆಲ್ಲ ಒಂಥರ ಆಗ್ತಾಯಿತ್ತು ಅಂತ ಹೇಳ್ತಾ ಇದ್ದ. ಚಿಕನ್ ಬೇಕಂತ ಇದ್ದ. ಸರಿ ಇವಾಗ ಚಿಕನ್ ಬೇಡ ಅಂದ್ಬಿಟ್ಟು ನಾನು ಗೋಬಿ ತೊಗೊಂಬರೋಕ್ಕೆ ಅಂತ ಹೋಗಿದ್ವಿ. ಪರವಾಗಿಲ್ಲ, ಈ ನಡುವೆ ಇಲ್ಲಿ ಕೂಡ ಚೆನ್ನಾಗಿ ಮಾಡ್ತಾರೆ ನಮ್ಮ ಮನೆ ಹತ್ರನೇ. ಫಸ್ಟು ಸ್ವಲ್ಪ ಹಾಗೆ ಹಿಂಗೆ ಮಾಡ್ತಾಯಿದ್ರು, ಇವಾಗ ಟೇಸ್ಟಿಯಾಗಿ ಚೆನ್ನಾಗಿ ಮಾಡ್ತಾರೆ. ಯಾವುದೇ ಕಲರ್ ಯೂಸ್ ಮಾಡ್ತಾಯಿಲ್ಲ ಇವರು. ನೋಡಿದ್ವಿ ನಾವು ಕೂಡ. ಒಂದು ಪ್ಲೇಟ್ ಬಂದುಬಿಟ್ಟು 30 ರುಪೀಸು. ನಾವು ವೀಕ್ಲಿ 2-3 ಟೈಮ್ ತೊಗೊತೀನಿ ಮಕ್ಳಿಗೋಸ್ಕರ. ಪಾಪ ಅವ್ರಿಗೆ ತಿನ್ಬೇಕು ಅನಿಸುತ್ತಲ್ಲ, ತೊಗೊತೀನಿ ಅವ್ರಿಗೋಸ್ಕರ. ಚೆನ್ನಾಗಿತ್ತು. ಹಿಂಗೇನಾದರೂ ಹೊರಗಡೆ ಹೋದಾಗ ಈ ಥರ ಖರ್ಚುಗಳು, ಸಣ್ಣ ಪುಟ್ಟ ಖರ್ಚು ಆಗೋದೇ ಗೊತ್ತಾಗಲ್ಲ. ಮತ್ತು ಇವತ್ತಿನ ಸ್ಪೆಷಲ್ ಬಂದುಬಿಟ್ಟು ಎಗ್ ರೈಸ್. ಸೊ ಇದು ಬಂದುಬಿಟ್ಟು ವಿಡಿಯೋ ಸಂಡೇದಿದು, ಬೆಳಗ್ಗೆದು. ನೋಡಿ, ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಣಲೆಯಲ್ಲಿ. ಒಂದು 4 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 5-6 ಹಸಿಮೆಣಸಿಕಾಯಿ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು 2 ಕ್ಯಾಪ್ಸಿಕಮ್ ದೊಡ್ಡದು, ಅದನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಹಾಕೊತಾ ಇದ್ದೀನಿ. ತುಂಬಾ ಬೇಗನೆ ಆಗುವಂತಹ ರೆಸಿಪಿನೇ ಇದು. ಒಂದು 6-7 ನಿಮಿಷ ಆಗುತ್ತೆ ಫ್ರೆಂಡ್ಸ್ ಅಷ್ಟೇ, ಇನ್ನೂ ಕಮ್ಮಿನೇ ಆಗುತ್ತೆ. ಸೊ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ನೋಡಿ, ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ, ಬೇಗನೆ ಆಗುತ್ತೆ. ಮಕ್ಕಳಿಗೆಲ್ಲ ಏನಾದರೂ ನಾನ್ ವೆಜ್ ತಿನ್ಬೇಕು ಅನ್ನಿಸ್ದಾಗ ಇಮ್ಮಿಡಿಯೇಟಾಗಿ ಇದು ಮಾಡಿಕೊಡ್ಬೋದು. ಇದೆಲ್ಲ ಫ್ರೈ ಆಗಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಫುಲ್ಲು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಯಾಕೆಂದರೆ ಇದು ಫ್ರೈ ಆದರೆ ಕ್ಯಾಪ್ಸಿಕಮ್ ಅಲ್ವಾ, ಚೆನ್ನಾಗಿ ಫ್ಲೇವರ್ ಬರುತ್ತೆ. ಮತ್ತು ಇದಕ್ಕೆ ನೀವು ಬೇಕಿದ್ರೆ ಕ್ಯಾಬೇಜ್ ಕೂಡ ಹಾಕೋಬೋದು, ಅದು ಕೂಡ ಟೇಸ್ಟ್ ಕೊಡುತ್ತೆ. ಇನ್ನು ಟೊಮೆಟೊ ಸಾಸು, ಚಿಲ್ಲಿ ಸಾಸು ಎಲ್ಲ ಹಾಕೋಬೋದು. ನಾನು ಯಾವುದು ಇಲ್ದಿರೇ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಅದರಲ್ಲೇ ಹಾಕ್ಕೊಂಡಿದ್ದೀನಿ. 2 ಟೊಮೊಟೊ ಕೂಡ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫಸ್ಟೇ ಹಾಕೋಬೇಡಿ ಫ್ರೆಂಡ್ಸ್, ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಟೊಮೊಟೊ ಹಾಕ್ತೀವಲ್ಲ ಅವಾಗ ಹಾಕ್ಕೊಳ್ಳಿ. ಫಸ್ಟೇ ಹಾಕೋದ್ರಿಂದ ಅದ್ರದ್ದು ಸ್ಮೆಲ್ಲೆಲ್ಲ ಹೋಗಿಬಿಡುತ್ತೆ, ಒಳ್ಳೆ ಸೀದೋಗಿರೋ ಥರ ಸ್ಮೆಲ್ ಬಂದುಬಿಡುತ್ತೆ. ಹಂಗಾಗಿ ಮತ್ತು ನಾನು 2 ಸ್ಪೂನ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಮತ್ತು 1 ಸ್ಪೂನು ಖಾರದ ಪುಡಿ ಹಾಕ್ಕೊತೀನಿ, 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತೀನಿ. ಇಷ್ಟೇ ಫ್ರೆಂಡ್ಸ್, ನಾನು ಮಸಾಲ ಎಲ್ಲದಕ್ಕೂ ಯೂಸ್ ಮಾಡೋದು ಇಷ್ಟೇ, ಇನ್ಯಾವುದೇ ಮಸಾಲ ಹಾಕೋಕ್ಕೆ ಹೋಗಲ್ಲ. ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಟೊಮೊಟೊ ಸಾಸು, ಚಿಲ್ಲಿ ಸಾಸ್ ಎಲ್ಲ ಹಾಕೋಬೋದು. ಸೊ ಇರಲಿಲ್ಲ, ಹಂಗಾಗಿ ಹಾಕ್ಕೊಂಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಎಲ್ಲ ಮೇಲೆ ಬರುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ಆಯಿತು. ಎಲ್ಲ ಆದಮೇಲೆ ನಾನು ಒಂದು 6-7 ಮೊಟ್ಟೆ ಹಾಕ್ಕೊತಾ ಇದ್ದೀನಿ. 1 ಟೈಮ್ಗೆ ಆಗೋಷ್ಟು ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ಅಷ್ಟೇ. ನಮಗೆಲ್ಲರಿಗೂ ಒಂದು 6-7 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ತುಂಬ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಫುಲ್ಲು ಪುಡಿ ಪುಡಿ ಆಗಿಬಿಡುತ್ತೆ. ಸ್ವಲ್ಪ ಹೊತ್ತು ಬಿಡಿ, ಅದು ಬೇಯಲಿ. ಒಂದು 3 ನಿಮಿಷ ಬಿಡಿ, ಅದು ಮೊಟ್ಟೆ ಎಲ್ಲ ಹಾಗೇ ಬೇಯುತ್ತೆ. ನೀವು ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗಲೇ ಹಾಕಿದ ತಕ್ಷಣ ಮಿಕ್ಸ್ ಮಾಡಿಬಿಟ್ರೆ ಅದು ಮೊಟ್ಟೆ ಸ್ವಲ್ಪ ಸ್ವಲ್ಪ ತಿನ್ನೋಕ್ಕೆ ಸಿಗಲ್ಲ, ಫುಲ್ಲು ಸ್ಮ್ಯಾಶ್ ಆಗಿಬಿಡುತ್ತೆ. ಹಾಗಾಗಿ ಎಗ್ ಬಿರಿಯಾನಿ ಕೂಡ ತುಂಬಾ ಸೂಪರಾಗಿರುತ್ತೆ. ಅದನ್ನ ನಾನು ಒಂದಿನ ಶೇರ್ ಮಾಡ್ತೀನಿ, ಅದು ಕೂಡ ಬೇಗ ಆಗುತ್ತೆ. ಇದೊಮ್ಮೆ ಟ್ರೈ ಮಾಡಿ, ಇಷ್ಟ ಆಗುತ್ತೆ ಅನ್ಕೋತೀನಿ. ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ ಇದು. ನಿಮಗೆ ಬೇಕಿದ್ರೆ ಲಾಸ್ಟಲ್ಲಿ ಊಟ ಮಾಡುವಾಗ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಅದು ಬೆಂದಮೇಲೆ ಬೇಯೋದು ಗೊತ್ತಾಗ್ಬಿಡುತ್ತೆ, ಎಣ್ಣೆ ಎಲ್ಲ ಮೇಲೆ ಬಂದುಬಿಡುತ್ತೆ ಫ್ರೆಂಡ್ಸ್. ನೋಡಿ, ಗೊಜ್ಜು ರೆಡಿ ಆಗಿದೆ ಆಲ್ಮೋಸ್ಟ್ ಎಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು 1-2 ಸಾರಿ ಮಿಕ್ಸ್ ಮಾಡಿಬಿಟ್ಟು, ಮತ್ತು ಅನ್ನನ ಫಸ್ಟೇ ಮಾಡಿಟ್ಕೋಬೇಕು. ನಿಮಗೆ ಬೇಕಿದ್ರೆ 3/4 ಭಾಗ ಬೇಯಿಸ್ಕೊಳ್ಳಿ ಸಾಕು ಅನ್ನನ. ಇದರಲ್ಲಿ ನೀವು ಉರಿ ಕಮ್ಮಿ ಇಟ್ಬಿಟ್ಟು ಬೇಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಫುಲ್ಲು ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡಿದ್ದೀನಿ. ಬೇಗ ಆಗಬೇಕು, ಮಕ್ಕಳು ಹೊಟ್ಟೆ ಹಸಿವು ಅಂತಾಯಿದ್ರು. ಹಾಗಾಗಿ ನಾನು ಬೇಗ ಬೇಗ ಬೆಂದಿರೋ ಅನ್ನನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸುಮಾರು 1-2-3 ದಿನ ಆಯಿತು ವೀಡಿಯೋಸ್ ಯಾವುದು ಬಿಟ್ಟಿಲ್ಲ. ಯಾಕೆಂದರೆ ಹಬ್ಬದ ಪ್ರಯುಕ್ತ ಬ್ಲೌಸ್ಗಳು ನನಗೆ ಹೊಲಿಯೋದು ಜಾಸ್ತಿ ಬರ್ತಾ ಇತ್ತು. ಹಾಗಾಗಿ ನನಗೆ ವೀಡಿಯೋಸ್ ಎಲ್ಲ ಮಾಡಿ ಬಿಡೋಕ್ಕೆ ಟೈಮ್ ಸಾಕಾಗ್ತಿರ್ಲಿಲ್ಲ.
ಹಂಗಾಗಿ ಫ್ರೆಂಡ್ಸ್ ಕೇಳ್ತಾಯಿದ್ರು ತುಂಬ ಜನ, ಯಾಕೆ ವಿಡಿಯೋ ಮಾಡ್ತಾಯಿಲ್ಲ ಅಂದ್ಬಿಟ್ಟು. ಕಂಪ್ನಿಯಲ್ಲಿ ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ದೆ. ಇವಾಗ ಸ್ವಲ್ಪ ಟೈಮ್ ತೊಗೊಂಡು ವಿಡಿಯೋ ಮಾಡಿ, ವಿಡಿಯೋ ಎಡಿಟ್ ಮಾಡೋಕ್ಕೂ ತುಂಬ ಟೈಮ್ ಬೇಕಾಗುತ್ತೆ. ಯಾವುದೇ ಒಂದು ಕೆಲಸ ಮಾಡಿದ್ರೂ ಟೈಮ್ ಬೇಕು. ಆ ಟೈಮ್ ನನಗೆ ಸಿಗಬೇಕಂದ್ರೆ ದಸರಾ ಹಬ್ಬ ಎಲ್ಲ ಮುಗಿಬೇಕು. ಆವಾಗ ಬ್ಲೌಸ್ ಎಲ್ಲ ಕಮ್ಮಿ ಸಿಗ್ತವೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಗುಡ್ ನೈಟ್.